ಪದೇ ಪದೇ ಮುಬಾರಕ್ ರವರು MLA ಮೇಲೆ ಮತ್ತು MLCಗಳ ಮೇಲೆ ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಮಾಡೋದು. ಮುಖ್ಯಮಂತ್ರಿಗಳ ಹತ್ರ ಈ ತಿಂಗಳು ಅಥವಾ ಜನವರಿ ಒಳಗಡೆ ಇನ್ನೂ 30 ಕೋಟಿ ರೂಪಾಯಿ ಬರೋದಿದೆ. ನೀವು ಎಷ್ಟೇ ಆರೋಪ ಮಾಡಿದ್ರು ಕೂಡ ನಾವು ಯಾರು ಪ್ರತಿಕ್ರಿಯೆ ಯಾಕೆ ನೀಡ್ತಾ ಇರಲಿಲ್ಲ ಅಂದ್ರೆ ತಾವು ನಮಗೆ ಕೊಡಬಾರ್ದು ಅಂತೇಳಿ ಕೊಟ್ಟಿಲ್ಲ ಅಷ್ಟೇ, ನಮ್ಮ ನಾಯಕರು ಕೊಡಲೇಬೇಡ ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಾವು ಯಾವುದು ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಿಮ್ಗೆಲ್ರಿಗೂ ಮಾಹಿತಿ ಹೋಗಬೇಕು, ನಿಮ್ಗೆ ಮಾಹಿತಿ ಬರಬೇಕನ್ನೋ ಉದ್ದೇಶದಿಂದ ನಾವು ಮಾತಾಡ್ತಾ ಇರ್ತಕ್ಕಂಥ. ಇಲ್ಲಿಸಲ್ಲದ ಆರೋಪಗಳು ಮಾಡೋದನ್ನು ಬಿಡಬೇಕು. ನಜೀರ್ ಅಹಮದ್ ಸಾಹೇಬ್ರು ಇಲ್ಲ ಅಂದಿದ್ರೆ ನಿಮ್ಮ ಬದುಕು ಏನಾಗ್ತಾಯಿತ್ತು ಅನ್ನೋದನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ರಿ. ದಯಮಾಡಿ ತಿಂದ ಮನೆಗೆ ಮತ್ತು ನಜೀರ್ ಅಹಮದ್ ಸಾಹೇಬ್ರು ಇಲ್ಲ ಅಂದಿದ್ರೆ ನಿಮ್ಮ ಬದುಕು ಏನಾಗ್ತಾಯಿತ್ತು ಅನ್ನೋದನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ರಿ. ದಯಮಾಡಿ ತಿಂದ ಮನೆಗೆ ಮತ್ತು ಸಹಾಯ ಮಾಡಿದ ಮನೆಗೆ ಕೃತಜ್ಞತೆಯಿಂದ ನಡ್ಕೊಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ. ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀರಿ ನೀವು. ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಮಾತ್ರ ಸಭೆಗಳು ನಡೆಸಿದ್ದೀರಿ ನಾವು ನೋಡಿದ್ದೇವೆ. ಬೇರೆಯವರು ಇವತ್ತು ಅಧ್ಯಕ್ಷರು ಸಮರ್ಥವಾಗಿ ನಡೆಸ್ತಾ ಇದ್ರು ಕೂಡ ಅಧ್ಯಕ್ಷರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಮಾಡಬಾರ್ದು. ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ನಲ್ಲಿ ನಾವು ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ, ನೀವು ಅಧ್ಯಕ್ಷರಾಗಿದ್ದಾಗ ಯಾರಿಗಾದರೂ ಬೇರೆಯವ್ರಿಗೆ ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ಸ್ಥಾನ ಏನಾದರೂ ಕೊಟ್ಟಿದ್ದೀರಾ? ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ನೀವು 7 ತಗೊಂಡು ನೀವು 4 ತಗೊಳ್ರಿ, ಒಟ್ಟು 4 ನೀವು ತಗೊಳ್ರಿ ಅಂತ ಹೇಳಿದ್ರು. ಇದಕ್ಕಿಂತ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆಯಾ? ನೀವು ರಾಜಕಾರಣ ಮಾಡಬಾರ್ದು, ದ್ವೇಷದ ರಾಜಕಾರಣ ಮಾಡ್ಬೋದು ಅನ್ನಂಗಿದ್ದಿದ್ರೆ ನಿಮ್ಮದೇ ಸಮುದಾಯದಲ್ಲಿ ಒಬ್ಬ ಹುಡುಗ ಆಗ್ತಾ ಇದ್ದಾನೆ, ಅವ್ನಿಗೆ ಅವಕಾಶ ಮಾಡಿಕೊಟ್ಬಿಡ್ಬೇಕಾಗಿತ್ತು. ಆಯಿತು, ಇವತ್ತು ನನ್ನ ಹತ್ರ ಮೆಂಬರ್ಸ್ ಇಲ್ಲ, ನೀವು 4 ಜನ ಇಟ್ಕೊಂಡೆ ಗಲಾಟೆ ಮಾಡಿದ್ರಿ. ಅನಾಯಾಸವಾಗಿ ಮತ್ತು ಸುಲಭವಾಗಿ ಆಗ್ತಕ್ಕಂಥ ಎಲೆಕ್ಷನನ್ನು ಚುನಾವಣೆಗೆ ತಂದಿರಿ. ಚುನಾವಣೆಯೂ ನಡೀತಲ್ವ? ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಈ ರೀತಿ ಗಂಭೀರವಾಗಿ ಆರೋಪ ಮಾಡೋದು, ದಾಖಲೆ ಇಲ್ದಿರೋ ಆರೋಪ ಮಾಡತಕ್ಕಂಥದ್ದನ್ನು ದಯಮಾಡಿ ಮುಂದುವರಿಸಬಾರ್ದು. ಇದೇ ರೀತಿ ಮುಂದುವರಿಸೋದಾದರೆ ನಾವು ಕೂಡ ಸಭೆಯಲ್ಲಿ ನಿನ್ನೆ ಯಾವ ರೀತಿ ನಾವು ಇದುವರೆಗೂ ನಿಮಗೆ ಪ್ರತಿರೋಧವನ್ನು ಗಟ್ಟಿಯಾಗಿ ತೋರಿರಲಿಲ್ಲ, ನಿನ್ನೆ ನಾವು ಗಟ್ಟಿಯಾಗಿ ಪ್ರತಿರೋಧವನ್ನು ತೋರಿದ್ದೇವೆ. ಮುಂದೆ ನೀವು ಇದೇ ರೀತಿ ಚಾಳಿ ಬೆಳೆಸಿದ್ರೆ ಮುಂದೆ ಕೂಡ ನಾವು ನಿಮಗೆ ಪ್ರಬಲವಾಗಿ ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ನಮ್ಮದು ಯಾರ್ದು ಚಕಾರ ಇಲ್ಲ. ನೀವು ಊರನ್ನ ನಮ್ಮಲ್ಲಾಗಿರೋ ಲೋಪಗಳು ಎತ್ತೇಳ್ರಿ. ಇಲ್ಲ ನೀವು ಈ ಥರ ತಪ್ಪು ಮಾಡ್ತೀರಿ, ತಿದ್ದುಕೊಳ್ರಿ ಅಂತ ತಿದ್ದುಕೊಳ್ಳೋಣ. ನೀವು ವಿನಾಕಾರಣ ಬರೋದು, ಆರೋಪ ಮಾಡಿಬಿಡೋದು, ಗಾಳಿಯಲ್ಲಿ ಗುಂಡು ಹೊಡೆಯೋದು, ಹೋಗ್ತಾ ಇರೋದು. ಸಭೆಗೆ ಸ್ಪೆಷಲ್ ಮೀಟಿಂಗ್ ಅವ್ರು ಬಂದೇ ಇರಲಿಲ್ಲ, ಅನೇಕ ಸಬ್ಜೆಕ್ಟ್ಗಳಿದ್ದಾವೆ, ಪುನಃ ಅದನ್ನ ತೊಗೊಂಡ್ಬರ್ತಾರೆ, ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಈ ರೀತಿಯ ಪ್ರವೃತ್ತಿಯನ್ನು ಮುಂದುವರಿಸಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯೂ ಕೊಡ್ತಾ ಇದ್ದೀವಿ, ಮನವಿನೂ ಮಾಡ್ತಾ ಇದ್ದೀವಿ. ಮುಂದೆ ನೀವೇನಾದರೂ ಸಭೆಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ನಿಮಗೆ ತೀವ್ರ ಸ್ವರೂಪದ ಪ್ರತಿಭಟನೆ ಮತ್ತು ನಿಮ್ಮ ಮಾತುಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕೋಲಾರ ನಗರ ಪ್ರದೇಶಕ್ಕೆ ವಿಶೇಷವಾಗಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ 30 ಕೋಟಿ ವಿಶೇಷ ಅನುದಾನವನ್ನು ತಂದಿರತಕ್ಕಂಥದ್ದು. ಅದು ಕೇವಲ ವಿಶೇಷ ಅನುದಾನ. ಮುಖ್ಯಮಂತ್ರಿಗಳು, ಶಾಸಕರು ಮತ್ತು ವಿಧಾನ